ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ತುಂಬ ಬೇಜಾರಾಗ್ತಾ ಇದೆ. ಯಾಕಂದರೆ ನಾವು ಇವತ್ತು ಮಾತಾಡ್ತಿರುವಂಥ ವಿಷಯ ಬಂದು ಕೇರಳದಲ್ಲಿ ನಡೆದಿರುವಂಥ ಒಂದು ಕೇವಲ ಇನ್ಸಿಡೆಂಟ್ ಅಲ್ಲ, ಇದು ನಾಳೆ ನಮಗೂ ನಿಮಗೂ ಆಗ್ಬೋದು. ಒಂದು ಫೋನ್ ಹಾಗೆ ಅದರಲ್ಲಿ ಇಂಟರ್ನೆಟ್ ಇದ್ದರೆ ಸಾಕು, ಯಾರನ್ನು ಬೇಕಾದರೂ ಹೀರೋ ಮಾಡ್ಬೋದು, ಯಾರನ್ನು ಬೇಕಾದರೂ ವಿಲನ್ ಮಾಡ್ಬೋದು ಅನ್ನೋದಕ್ಕೆ ಈ ರಿಯಲ್ ಇನ್ಸಿಡೆಂಟ್ ಸಾಕ್ಷಿಯಾಗಿದೆ ಫ್ರೆಂಡ್ಸ್. ಕೇರಳದ ಕೋಯಿಕೋಡ್ನ ಗೋವಿಂದಪುರದಲ್ಲಿ ನಡೆದಿರುವಂಥ ದೀಪಕ್ ಕ್ಯೂ ಅನ್ನೋರ ಒಂದು ಆತ್ಮಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚ ಬೀಳಿಸಿದೆ ಫ್ರೆಂಡ್ಸ್. ಆ ಬಸ್ನಲ್ಲಿ ನಡೆದ ಒಂದು ಚಿಕ್ಕ ಜರ್ನಿ, ಅಲ್ಲಿ ತೆಗೆದಿರುವಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಆ ವ್ಯಕ್ತಿ ಜೀವನೇ ಕಳ್ಕೊತಾನೆ. ಅಷ್ಟು ಕವತ್ತು ಆ ಬಸ್ಸಲ್ಲಿ ಆಗಿದ್ದಾದ್ರೂ ಏನು, ಆ ಮಹಿಳೆ ಹೇಳಿದ ನಿಜನ ಅಥವಾ ಸೋಷಿಯಲ್ ಮೀಡಿಯಾನ ಒಂದು ಜೀವನ ಬಲಿ ತಗೋತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತಡ ಮಾಡದೆ ವಿಷಯಕ್ಕೆ ಬರೋಣ. ಇಲ್ಲಿ ದೀಪಕ್ ಕ್ಯೂ ಅವರಿಗೆ ಸುಮಾರು 42 ವರ್ಷ ವಯಸ್ಸಾಗಿರುತ್ತೆ. ಇವರು ಕೋಯಿಕೋಡ್ನ ಗೋವಿಂದಪುರದ ನಿವಾಸಿ ಆಗಿರ್ತಾರೆ. ಇವರು ಒಂದು ಪ್ರೈವೇಟ್ ಕಂಪನಿನಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಅವರು ತಮ್ಮ ತಂದೆ ತಾಯಿ ಜೊತೆ ತುಂಬಾ ಸಾಫ್ಟ್ ನೇಚರ್ ವ್ಯಕ್ತಿ ಅಂತ ಹೆಸರುವಾಸಿಯಾಗಿದ್ರು. ದಿನಾಂಕ 16 ಜನವರಿ 2026 ಇಲ್ಲಿ ದೀಪಕ್ ಅವರು ಪಯ್ಯನೂರಿನಿಂದ ಕಣ್ಣೂರಿಗೆ ಒಂದು ಪ್ರೈವೇಟ್ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರ್ತಾರೆ. ಆ ಬಸ್ನಲ್ಲಿ ಸಿದ್ಮಿತಾ ಮುಸ್ತಫಾ ಅನ್ನೋ ಒಂದು 35 ವರ್ಷದ ಮಹಿಳೆ ಕೂಡ ಇರ್ತಾಳೆ. ಆಗ ಅಲ್ಲಿ ಏನಾಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಗುರು. ಅವಳು ಸೀದಾ ಫೋನ್ ತೆಗಿತಾಳೆ, ವಿಡಿಯೋ ಮಾಡ್ತಾಳೆ. ಇವನು ನನ್ನ ಬೇಕು ಅಂತ ಮುಟ್ತಾನೆ, ಇವನು ಇಂಟೆನ್ಷನ್ ಸರಿ ಇಲ್ಲ, ಇವನು ದೃಷ್ಟಿ ಸರಿ ಇಲ್ಲ ಅಂತ ಅವಳು ಇವನ ಮೇಲೆ ಅಪವಾದನೆ ಆಗ್ತಾಳೆ. ಇವಳು ಅದನ್ನ ಹೋಗಿ ಕೋರ್ಟಲ್ಲಿ ಹೇಳಿದ್ರೆ ಪರವಾಗಿರ್ಲಿಲ್ಲ, ಅದನ್ನ ಅವಳು ತಂದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ಕಲ್ಲಿ ಹಾಕಿರ್ತಾಳೆ. ನೀವು ಇಲ್ಲಿ ಗಮನಿಸಿ, ಅವಳು ಬಸ್ ಕನೆಕ್ಟರ್ ಹತ್ರನೂ ಕಂಪ್ಲೇಂಟ್ ಮಾಡಲಿಲ್ಲ, ಪೊಲೀಸ್ ಸ್ಟೇಷನ್ಗೂ ಹೋಗಲಿಲ್ಲ. ಆ ವಿಡಿಯೋನ ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾ ಕೋರ್ಟಿಗೆ ಬಂದು ದೀಪಕ್ ಅವ್ರ ಫೋಟೋ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ದೀಪಕ್ ಅವರು ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ರು, ಆದರೆ ಆ ವಿಡಿಯೋ ನೋಡಿದ ತಕ್ಷಣ ಜನರೆಲ್ಲ ಅದಕ್ಕೆ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವನೊಬ್ಬ ಕಾಮುಕ, ಇವನೊಬ್ಬ ಕ್ರಿಮಿನಲ್ ಅಂತ ಅವನ ಮೇಲೆ ಜಡ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ವಿಡಿಯೋ ಅಪ್ಲೋಡ್ ಮಾಡಿ 2 ಗಂಟೆಗೆ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಬರೋಬ್ಬರಿ 2 ಮಿಲಿಯನ್ ಅಂದರೆ 20 ಲಕ್ಷ ಜನ ವೀಕ್ಷಣೆ ಮಾಡ್ತಾರೆ. ಇನ್ನು ಕಮೆಂಟ್ ಸೆಕ್ಷನ್ಸ್ ತೆಗೆದು ನೋಡಿದ್ರೆ ದೀಪಕ್ ಅವ್ರ ಮೇಲೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ. ಆಮೇಲೆ ದೀಪಕ್ ಅವ್ರ ಫೋಟೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಕಾಲ್ ಮಾಡಿ ಏನಿದು ಅಂತ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ನಡೀತಾ ಇದ್ರೆ ಒಂದು ಕಡೆ ಪಾಪ ದೀಪಕ್ ಅವರು ಮನೇಲಿ ಕೂತ್ಕೊಂಡು ಅಳ್ತಾ ಇದ್ರು. ಅಮ್ಮ, ನಾನು ಆ ರೀತಿ ಮಾಡಿಲ್ಲ, ಬಸ್ ತುಂಬಾ ರಶ್ ಇತ್ತು, ಆಕಸ್ಮಿಕವಾಗಿ ಆಗಿರ್ಬೋದು ಅಷ್ಟೇ ಅಂತ ಅವರು ಗೋಗರಿತಾ ಇದ್ರು. ಆದರೆ ನಮ್ಮ ಸಮಾಜ ಕೇಳಬೇಕಲ್ಲ. ದೀಪಕ್ ಅವ್ರಿಗೆ ಎಷ್ಟು ಮಾನಸಿಕ ಒತ್ತಡ ಆಯಿತು ಅಂತ ಅಂದರೆ ಅವರು ಆಚೆಗಡೆ ತಲೆ ಎತ್ತಿ ಅಡ್ಡಾಡಕ್ಕೂ ಆಗಲಿಲ್ಲ. ಜನವರಿ 18 ಭಾನುವಾರ ಅಂದರೆ ಈ ಘಟನೆಯಾಗಿ ಬರೋಬ್ಬರಿ 2 ದಿನ ಆದಮೇಲೆ ದೀಪಕ್ ಅವರು ಬಾಗಿಲನ್ನು ತೆಗೆಯೋದೇ ಇಲ್ಲ. ಅನುಮಾನ ಬಂದು ಬಾಗಿಲು ಹೊಡೆದು ನೋಡಿದಾಗ ಗೊತ್ತಾಗುತ್ತೆ ಅವರು ನೇಣು ಹಾಕೊಂಡು ಪ್ರಾಣವನ್ನು ಬಿಟ್ಟಿದ್ರು ಅಂತ. ದೀಪಕ್ ಅವರ ಈ ಸಾವಿನ ಸುದ್ದಿಯನ್ನು ಕೇಳಿ ಇಡೀ ಕೇರಳನೇ ಶಾಕ್ ಆಯಿತು. ಕತೆ ಇಲ್ಲಿಗೆ ಮುಗಿಲಿಲ್ಲ, ಆಮೇಲೆ ಅಸಲಿ ಸತ್ಯ ಗೊತ್ತಾಗುತ್ತೆ. ದೀಪಕ್ ಅವರ ತಾಯಿ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಶಾಕಿಂಗ್ ಫ್ಯಾಕ್ಟ್ ಆಚೆ ಬರುತ್ತೆ. ಆ ಬಸ್ಸಿನ ಸಿಬ್ಬಂದಿ ಮತ್ತೆ ಕಂಡಕ್ಟರ್ ಹೇಳುವ ಪ್ರಕಾರ ಅವತ್ತು ಬಸ್ ತುಂಬಾ ರಶ್ ಆಗಿತ್ತು. ಈ ಘಟನೆ ಎಲ್ಲ ಆದ್ಮೇಲೂ ಆ ಮಹಿಳೆ ಬಂದು ನಮ್ಮ ಹತ್ರ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಅಷ್ಟೇ ಅಲ್ಲ, ಅವತ್ತು ದೀಪಕ್ ಅವರ ಬಸ್ಸಿಂದ ಇಳಿದು ಹೋದ್ಮೇಲೆ ಆ ಮಹಿಳೆ ನಗ್ತಾ ಇರೋದನ್ನ ಅವ್ರು ನೋಡಿದ್ರು ಕೂಡ. ಹಾಗೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡುವಾಗ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ, ಅದು ಆ ವಿಡಿಯೋ ಎಡಿಟಿಂಗ್. ಪೊಲೀಸ್ ಆ ಒರಿಜಿನಲ್ ಕಾಪಿ ವಿಡಿಯೋನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ಮಹಿಳೆ ಆ ವ್ಯಕ್ತಿನ ಕೆಟ್ಟದಾಗಿ ಪೋರ್ಟ್ರೇ ಮಾಡೋಕ್ಕೋಸ್ಕರ ಆ ವಿಡಿಯೋನ ಕಟ್ ಮಾಡಿದ್ರು ಅಂತ. ದೀಪಕ್ ಸಾಯೋವರೆಗೂ ಕೂಡ ಹೀರೋಯಿನ್ ತರ ಪೋಸ್ ಕೊಟ್ಟಿದ್ದ ಸಿದ್ಮಿತಾ ಪೊಲೀಸ್ಗೆ ಸಾದ ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಊರ್ಬಿಟ್ಟು ಓಡೋಗ್ತಾಳೆ. ತಪ್ಪೇ ಮಾಡಿಲ್ಲ ಅಂದ್ರೆ ಓಡೋಗೋದು ಯಾಕೆ? ಇಲ್ಲಿ ಪೊಲೀಸರು ಆಕೆಯ ವಿರುದ್ಧ ಆತ್ಮಹತ್ಯೆ ಪ್ರಚೋದನೆ ಅಂದರೆ ಸೆಕ್ಷನ್ 109 ಪ್ರಕಾರ ಅವಳ ಮೇಲೆ ಕೇಸನ್ನು ದಾಖಲೆ ಮಾಡ್ತಾರೆ. ಇಲ್ಲಿ ಆತ್ಮಹತ್ಯೆ ಪ್ರಚೋದನೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಕುಗ್ಸೋದಕ್ಕೆ ಏನೆಲ್ಲ ಮಾಡ್ತಾರಲ್ಲ ಅದೇ. ಈ ಸೆಕ್ಷನ್ 109 ಪ್ರಕಾರ ಸಿದ್ಮಿತಾಗೆ 10 ವರ್ಷ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ದೀಪಕ್ ತಪ್ಪು ಮಾಡಿದ್ದೇ ಆಗಿದ್ರೆ ಆ ಮಹಿಳೆ ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡ್ಬೋದಾಗಿತ್ತಲ್ವಾ, ಅಥವಾ ಕಂಡಕ್ಟರ್ ಹತ್ರನೂ ಹೋಗಿ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಮೊಬೈಲ್ ತೆಗೆದು ವಿಡಿಯೋ ಮಾಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಫೇಮಸ್ ಆಗೋ ಹುಚ್ಚಾಕೆ ಅಂತ. ಈಗ ದೀಪಕ್ ಅವ್ರ ಪ್ರಾಣ ಮತ್ತೆ ಬರುತ್ತಾ? ಅವ್ರ ತಂದೆ ತಾಯಿಗೆ ಯಾರು ಉತ್ತರ ಕೊಡ್ತಾರೆ? ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಏನೋ ಒಂದು ಅಪವಾದನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ನಾವು ವೇದವಾಕ್ಯ ಥರ ನಂಬಿಡ್ತೀವಿ. ಒಂದೊಂದು ಸಲ ಅಂತೂ ರೀಲ್ನ ನೋಡಿ ರಿಯಲ್ ಯಾವುದು ಅಂತ ಮರ್ತೋಗ್ಬಿಟ್ಟಿರ್ತೀವಿ. ಕೊನೆಗೆ ನಾನು ಹೇಳೋದಿಷ್ಟೇ, ಹೆಣ್ಮಕ್ಳಿಗೆ ರಕ್ಷಣೆ ಸಿಗಬೇಕಾ? ನಿಜ. ಅವ್ರ ಪರ ನಾವು ನಿಲ್ಕೋಬೇಕಾ? ಅದು ನಿಜ. ಆದರೆ ತಾವು ಫೇಮಸ್ ಆಗೋಕ್ಕೆ ತಮ್ಮ ಪಬ್ಲಿಸಿಟಿಗೋಸ್ಕರ ಒಬ್ಬ ಅಮಾಯಕ ಜೀವನ ತೊಗೊಳ್ಳೋದು ಎಷ್ಟು ಸರಿ ಅಂತ ನೀವೇ ಹೇಳಿ. ದೀಪಕ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ಅವ್ರು ಸಾವು ನಮಗೊಂದು ಪಾಠ. ಇನ್ನು ಮುಂದೆ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿ ಅದು ಹಿಂದಿನ ಸತ್ಯ ಗೊತ್ತಾಗದೆ ಅದಕ್ಕೆ ಕಮೆಂಟ್ ಮಾಡಬೇಡಿ. ಅದು ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ. ನಿಮ್ಮ ಒಂದು ನೆಗೆಟಿವ್ ಕಮೆಂಟ್ ಒಂದು ಪ್ರಾಣವನ್ನೇ ತೆಗಿಬೋದು, ಹೇಳೋಕ್ಕಾಗಲ್ಲ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಟ್ರೆಂಡಿಂಗ್ ನ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.